ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲೇನಪ್ಪ ಅಂದ್ರೆ ವೈ BJP ಬಾಯ್ಕಾಟ್ ಯಾಕಂದ್ರೆ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲಾಗಿದೆ. ಇವತ್ತು ಸದನದಲ್ಲಿ ಕೂತ್ಕೊಂಡು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಂಗಿಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ನಿರುದ್ಯೋಗ ಏನು ತಾಂಡವರ ಇದೆಯಲ್ಲ ಅದರ ಬಗ್ಗೆ ಮಾತಾಡಂಗಿಲ್ಲ. ಇವರಿಗೆ ಕೆಲಸ ಇಲ್ಲ, ಕೆಲಸ ಇಲ್ಲದ ಬಡಿಗೆ ಅದೇನೋ ಒಂದು ಮಾಡ್ತಿದಂತ ನಮ್ಮ ಕಡೆ ಹೇಳ್ತಾರ್ರಿಪ್ಪ. ಇವ್ರಿಗೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ ಇವರಿಗೆ. ಆ ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಆಯ್ತಲ್ಲ ಅದ್ರ ಬಗ್ಗೆ ಮಾತನಾಡೋಕೆ ಇವರಿಗೆ ಟೈಮ್ ಇಲ್ಲ. ಆ ಪದ್ಮಲತಾ ಆ ವಾರಿಜ ಆಚಾರ್ತಿ ಅವಳ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ಟೈಮ್ ಇಲ್ಲ. ಇವ್ರಿಗೆ ಟೈಮ್ ಯಾವುದದ ಅಂದ್ರೆ ಪಾಕಿಸ್ತಾನ್. ರೇ ಯಾರು ಭರತ್ ಶೆಟ್ಟಿ ಅಂತ ನೋಡ್ರಿ, ಭರತ್ ಶೆಟ್ಟಿ ಅಂತ ಶಾಸಕ ಭರತ್ ಶೆಟ್ಟಿ ಪಾಕಿಸ್ತಾನದ ಒಂದು ನ್ಯೂಸ್ನಲ್ಲಿ ಧರ್ಮಸ್ಥಳದ ಬಗ್ಗೆ ನ್ಯೂಸ್ ಬರ್ತಾ ಇದೆ. ಸದನದಲ್ಲಿ ಚರ್ಚೆ ಮಾಡಿದ್ರಿ, ಇದನ್ನ ಸದನದಲ್ಲಿ ಚರ್ಚೆ ಮಾಡಿದ ಭರತ್ ಶೆಟ್ಟಿ ಪಾಕಿಸ್ತಾನದಾಗರೆ ಬರುವಾತು, ಚೀನಾದಾಗರೆ ಬರುವಾತು, ಎಲ್ಲರೇ ಬರುವಾತ ಅಂತ ನಮಗೆ ತೊಗೊಂಡು ಏನು ಮಾಡ್ತದ ನ್ಯೂಸ್ ಅಂದ್ಕೊಳ್ಳಿ ಎಲ್ಲ ಕಡೆ ಬರ್ತದಪ್ಪ. ಅದಕ್ಕೆ ಮುಂದೆ ಕಾಂಗ್ರೆಸ್ನಾವ ಕೂತಿದ್ದಲ್ಲ ಜಮೀರ್ ಅಹ್ಮದ್ ಯಾದನಿತ್ ಅವನ್ ಕಾಂಗ್ಲಾಚುಲೇಷನ್ ಭಾಳ ಡೇಂಜರ್ ಮನುಷ್ಯ ರೀ. ಯಾವ್ದಿತ್ತ ನೀವು ಎಲ್ಲ ನ್ಯೂಸ್ ಬಿಟ್ಟು ಪಾಕಿಸ್ತಾನ ನ್ಯೂಸ್ ಚಾನಲ್ ಯಾಕೆ ನೋಡಕತ್ತಿದ್ರ ಅಂತ ಕೇಳಿಬಿಟ್ಟ. ಇದು ಸರಿ ಯಾವುದು ತಪ್ಪು ಯಾವುದು ನೀವು ಹೇಳ್ರಿ. ಹೌದು, ಇವ್ರು ಯಾಕೆ ನೋಡ್ಬೇಕಾಗಿತ್ತು ಪಾಕಿಸ್ತಾನ ಚಾನಲನ್ನು? ಅವ್ರು ಮಸ್ತ ಹೇಳ್ತಾರ್ರಿ, ಆ ದರಿದ್ರ ಪಾಕಿಸ್ತಾನದ ಅದು, ಹೊಲಸು ಪಾಕಿಸ್ತಾನದ ಅದು. ನಮ್ಮ ಓನ್ಯಾಗಿನ ಹುಡುಗರು ನಿಂತು ಜಮ್ಮು ಕಾಶ್ಮೀರ ಮೇಲೆ ಹೋಗಿ ನಿಲ್ಲಿಸಿ ನೀವು ಹುಚ್ಚು ಯಾಕೆ ಹಚ್ಚಂದ್ರೆ ಪಾಕಿಸ್ತಾನ ಮುಳಿ ಹೋಗ್ತೈತೆ ಅಂತ ದರಿದ್ರ ಪಾಕಿಸ್ತಾನದ ಬಗ್ಗೆ ಸದನದಲ್ಲಿ ಮಾತಾಡೋಂಥ ಈ ಶಾಸಕರು, BJP ಶಾಸಕರು, ಇವರಿಗೆ ಇಲೆಕ್ಷನ್ ಚುನಾವಣೆ ಬತ್ತಂದ್ರೆ ಪಾಕಿಸ್ತಾನ ನೆನಪಾಗ್ತದ. ಇವ್ರಿಗೆ ಚುನಾವಣೆ ಬತ್ತಪ್ಪ ಅಂದ್ರೆ ಧರ್ಮ ಬೆಂಕಿ ಹಚ್ಚೋದು ನೆನಪಾಗ್ತದೆ ಇವರಿಗೆ. ಹಿಂದೂ ಧರ್ಮ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಮುಸ್ಲಿಂ ಧರ್ಮ, ಇಂಡಿಯಾ ಪಾಕಿಸ್ತಾನ್. ಒಂದು ಇಂಡಿಯಾ ಪಾಕಿಸ್ತಾನ, ಇನ್ನೊಂದು ಹಿಂದೂ ಮುಸ್ಲಿಂ. ಚುನಾವಣೆ ಬಂತ ಇವೆರಡ ರೀ. ಮಿಸ್ಟರ್ ಆರ್ ಅಶೋಕ್, ವಿಪಕ್ಷದಲ್ಲಿರ್ತಕ್ಕಂಥ ನಾಯಕ ನೀವು. ಈ ಆಡಳಿತ ಪಕ್ಷ ಕೇಳ್ರಿ, ಅವರು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದಾರ, ತಪ್ಪು ಮಾಡ್ಯಾರ್ರಿ ಅವರು. ನೀವು ಕೇವಲ 2,000 ರೂಪಾಯಿ ಯಾಕೆ ಕೊಟ್ರಿ? ಕರೆಂಟ್ ಯಾಕೆ ಫ್ರೀ ಕೊಟ್ರಿ? ಬಸ್ ಯಾಕೆ ಫ್ರೀ ಮಾಡ್ರಿ? ಇವು ಅಷ್ಟ ಅಲ್ಲ, ಇದರಿಂದ ಅಷ್ಟಕ್ಕೆ ಇಡೀ ರಾಜ್ಯ ಮನ್ನಾ ಮುಚ್ಚೋದಿಲ್ಲ. ಎಷ್ಟೋ ನಮ್ಮ ಕರ್ನಾಟಕದಲ್ಲಿ 2,000 ರೂಪಾಯಿಯನ್ನು ಕೊಟ್ಟಾಗ, ಬಸ್ ಫ್ರೀ ಮಾಡಿದಾಗ ಎಲ್ಲರೂ ನಿಂತ್ಕೊಂಡು ಕೆಲವೊಂದಿಷ್ಟು ಜನ ಹೋಗ್ಕೊಂಡ್ರು. ಇದನ್ನು ಯಾಕೆ ಕೊಟ್ಟರು. ಹೌದು, ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಈ ರೀತಿ ಮಾಡಬಾರ್ದು. ಆದರೆ ಈ BJPಗೆ ಸಪೋರ್ಟ್ ಮಾಡ್ತಕ್ಕಂಥ ಜನ ಅದಾರಲ್ಲ, ಇವ್ರು ಯಾರು ಕೂಡ 2,000 ರೂಪಾಯಿ ತಗೊಳ್ಳಿಲ್ಲೇನಾ? ಇವ್ರ ಮನೆಗಳದಾಗ ತಗೊಂಡಿದಾರಲ್ಲ, ಈಗೂ ತಗೊಳ್ತಾ ಇದಾರ. ಇವ್ರು ಯಾರು ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ನ ಪ್ರಯಾಣ ಮಾಡಲಿಲ್ಲೇನಾ? ಮಾಡದಾರಲ್ಲ. ಅಷ್ಟೊಂದು ನಿಮಗ ಈ ವ್ಯವಸ್ಥೆಯ ಮೇಲೆ ಸಿಟ್ಟೆ ಆಗಿದ್ರ, ಈ ಪಕ್ಷದ ಮೇಲೆ ಸಿಟ್ಟೆ ಇದ್ದಿದ್ರ ಅದನ್ನೆಲ್ಲ ಧಿಕ್ಕಾರ ಮಾಡಬೇಕಿತ್ತು. ತಗೊಳ್ಳೋದು 2,000 ರೂಪಾಯಿ, ಬಸ್ನ್ಯಾಗೂ ಫ್ರೀ ತಿರುಗಾಡೋದು, ಕರೆಂಟು ಫ್ರೀ ಮಾಡ್ಕೊಳ್ಳೋದು, ಎಲ್ಲ ಮಾಡ್ಕೊಳ್ಳೋದು, ಮತ್ತು ಪಾಕಿಸ್ತಾನ ಬಗ್ಗೆ ಮಾತಾಡೋದು, ಈ ಕಡೆ ಇಲೆಕ್ಷನ್ ಬಂದ್ರೆ ಹಿಂದೂ ಮತ್ತು ಮುಸ್ಲಿಂ ಬಗ್ಗೆ ಮಾತಾಡೋದು. ಮಿಸ್ಟರ್ ಆರ್ ಅಶೋಕ್, 3 ವರ್ಷ ಆಯಿತು, ಶಿಕ್ಷಕರ ನೇಮಕಾತಿ ಆಗಿಲ್ಲ. ಕರ್ನಾಟಕದಲ್ಲಿ 52,000 ಶಿಕ್ಷಕರ ನೇಮಕಾತಿ ಆಗಬೇಕು. ಅದರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ರಿ. ಭರತ್ ಶೆಟ್ಟಿ ಪಾಕಿಸ್ತಾನಕ್ಕೆ ಹೋಗಿ ಬರುವತ್ತ ಸಾಯೋಗ ಅಲ್ಲೇ ಹೋಗಿ ಅಲ್ಲಿ ತಿನ್ನಾಕ ಮೊದಲು ಕೂಳಿಲ್ಲ ಆ ಸುಳೆ ಮಕ್ಕಳಿಗೆ, ಪಾಕಿಸ್ತಾನದವ್ರಿಗೆ. ನೀನು ಅತ್ತ ಹೋಗು, ಬೇಕಾದ್ರೆ ಈ ಕಡೆ ಕಳಿಸ್ತು, ವಾಗ ಗಡಿಯಿಂದ ಕಳಿಸಿಬಿಡ್ತೇವೆ, ದುಗಿಸ್ಬಿಡ್ತೇವೆ ಅಂತ ಹೋಗತ್. ಬ್ಯಾಗ್ ಅದು ಪ್ಯಾಕ್ ಮಾಡ್ಕೋ, ಅಂಡರ್ವೇರ್ ನಿಕ್ಕರ ಬನ್ಯಾನ್ ಹಾಕೋ, ಮತ್ತು ನಡೆದು ಬಿಡ ಕಡೆ. ನಿರುದ್ಯೋಗದ ಸಮಸ್ಯೆ ತಾಂಡವಡಾಗದ. SDA FDA ಎಕ್ಸಾಮ್ ಆಗಿಲ್ಲ ಇಲ್ಲಿವರೆಗೂ. ಧಾರವಾಡ, ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಕಡೆ ರೂಮ್ ಮಾಡ್ಕೊಂಡು ಕೋಚಿಂಗ್ ಸೆಂಟರ್ಗೆ ಹೋಗಿ ಕಷ್ಟಪಟ್ಟು ಓದಾಗದ ವಿದ್ಯಾರ್ಥಿಗಳು. ಅವ್ರಿಗಾಗಿ ಸದನದಲ್ಲಿ ಚರ್ಚೆ ಮಾಡ್ರೋ ಅಂದ್ರೆ ಪಾಕಿಸ್ತಾನದ ನೆಕ್ಕಾಕೊಂಡಿದ್ದಾರೆ ಇವರು. ತಿಲಕ ಇಟ್ಟವನೆಲ್ಲ ಹಿಂದೂ ಆಗೋದಿಲ್ಲ, ಇದು ನೆನಪಿಟ್ಕೊಳ್ರಿ. ಚುನಾವಣೆ ಬಂದಾಗ ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಡ್ರಿ. ನನ್ನ ಸನಾತನ ಧರ್ಮ, ನನ್ನ ಪವಿತ್ರ ಧರ್ಮ ಭೂಮಿ ಹುಟ್ಟೋಕ್ಕಿಂತ ಮುಂಚೆನೂ ಇತ್ತು, ಈಗೂ ಇರ್ತದ, ಮುಂದೂ ಇರ್ತದ.
ನನ್ನ ಹಿಂದೂ ಧರ್ಮವನ್ನು ಮುಂದಿಟ್ಟುಕೊಂಡು ನಿಮ್ಮ ಆಶೆ ಆಕಾಂಕ್ಷಿಗಳಿಗೆ ಧರ್ಮವನ್ನು ಬಲಿ ಕೊಡಾಕದಿರಿ ನೀವು. ಇಲೆಕ್ಷನ್ ಬಂದಾಗ ಟೋಪಿ ಹಾಕೊಳ್ಳೋದಿಲ್ಲ ನೀವು. ಅದ ಮೊಹರಂ ಬರಲಿ, ಬಕ್ರೀದ್ ಬರಲಿ, ರಂಜಾನ್ ಬರಲಿ, ಟೋಪಿ ಹಾಕೊಂಡು ಹಿತ್ಲಾ ಕೂತು ಮಟನ್ ತಿಂದು ಬಿರಿಯಾನಿ ತಿಂದು ಎದ್ದು ಕೈ ಒರೆಸ್ಕೊಂಡು ಬರ್ತೀರಿ ಮುಕ್ಕಳಿಗೆ. ಮತ್ತು ಇವತ್ತು ಕೇಳ್ತೀರಿ ಮುಸ್ಲಿಂ ಮತ್ತು ಹಿಂದೂ ಅಂತ ಜಗಳ ಹಚ್ಚೋದು, ಪಾಕಿಸ್ತಾನ್ ಮತ್ತು ಇಂಡಿಯಾದ ಜಗಳ ಹಚ್ಚೋದು. ಆ ದರಿದ್ರ ಪಾಕಿಸ್ತಾನ ಸೊಳ್ಳೆ ಮಕ್ಕಳ ಬಗ್ಗೆ ಮಾತಾಡಬೇಡ್ರಿ. ನಾವು ಮಾತಾಡೋದಿಲ್ಲ. ನಮಗೆ ಹುಚಿಯಾಗಿ ಜೋರಾದ್ರೆ ಪಾಕಿಸ್ತಾನ ಕಡೆ ಮುಖ ಮಾಡಿ ಹುಚ್ಚು ಹೋಯ್ತೇವನು. ಆ ಮಕ್ಕಳ ಬಗ್ಗೆ ಮಾತಾಡ್ತಾರೆ ಇವರು. ನಿರುದ್ಯೋಗ ತಾಂಡವಾಡಾಗದರೆ ಕಾಂಗ್ರೆಸ್ ಸರ್ಕಾರವು ಕೆಲವೊಂದಿಷ್ಟು ತಪ್ಪು ಮಾಡಿದ ಇಲ್ಲ ಅಂತ ಹೇಳಂಗಿಲ್ಲ. ಈ ಒಳ ಮೀಸಲಾತಿಯನ್ನು ಮುಂದಿಟ್ಕೊಂಡು ನೇಮಕಾತಿಯನ್ನು ಮುಂದೂಡಿದ್ದಾರೆ ಅವರು. ಎಷ್ಟೋ ಹಗಲು ರಾತ್ರಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವ್ರ ಪಾಡೇನು? 10-12 ಸಾವಿರಕ್ಕಾಗಿ ಇಲ್ಲಿವರೆಗೂ ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆ ಏನದ? KSRTC ನೇಮಕಾತಿ ಆಗ್ತಾ ಇಲ್ಲ. ಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ತಗೊಳಗದಾರ ಕೆಲಸಕ್ಕಲ್ಲಿ. ಮತ್ತೆ ಮನಸ್ಸಿಗೆ ಬಂದಾಗ ತೆಗೆದುತಾರೆ. ಅದ್ರ ಬಗ್ಗೆ ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡ್ರಿ. ಕೇವಲ ಸೌಜನ್ಯ ಒಂದು ಪ್ರಕರಣಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ತಂದಲ್ಲ, ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಐ ಆಮ್ ಅ ಬಿಗ್ ಸಪೋರ್ಟರ್ ಆಫ್ ಕಾಂಗ್ರೆಸ್. ಇದನ್ನು ಒಪ್ಕೋತೇನೆ ನಾನು. ಆದ್ರೆ ನೀವು ಸದನದಲ್ಲಿ ಕೂತ್ಕೊಂಡು ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕ ಜನತೆಯ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಬಡತನ ತಾಂಡವಾಡಾಗದ್ರಿ. ನಿಮ್ಮಂಗ 100 ಕೋಟಿ ಅರಮನೆಗಿಲ್ಲ. ಇಲ್ಲಿ ಎಷ್ಟೋ ಜನ ಮುದುಕರಿಗೆ ಮನಿ ಸೋರ್ತಿರ್ತದ, ಕೆಳಗೆ ಬೊಗಾಣಿ ಹಚ್ಚಿರ್ತಾರ. ಅಂಥವ್ರ ಬಗ್ಗೆ ಮಾತಾಡ್ರಿ. ಬಿಜೆಪಿ ಅವರ ನೀವು ಆಡಳಿತಕ್ಕಿದ್ದಾಗ ಏನ್ ಮಾಡಿದ್ರಿ? 40% ಕಮಿಷನ್. ಒಬ್ಬ ಸರಿಯಾಗಿ ಮುಖ್ಯಮಂತ್ರಿ ಆಗಲಿಲ್ಲ ನಿಮ್ಮಲ್ಲೇ. ಸದಾನಂದ ಗೌಡ ಆದರು, ಜಗದೀಶ್ ಶೆಟ್ಟರ್ ಆದರು, ಈಶ್ವರಪ್ಪ ಆದರು, ಯಡಿಯೂರಪ್ಪ ಆದರು. ಕೇವಲ 1.5 ವರ್ಷ 2 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥ ಪಕ್ಷ ನಿಮ್ದು. ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ. ಬರ್ತಾರೆ ನಾವು ದೊಡ್ಡ ಹಿಂದೂ ಅಂತ ತಿಳ್ಕೊಂಡು. ನನ್ನ ಹಿಂದೂ ಧರ್ಮದ ಬಗ್ಗೆ ಅಪಮಾನ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಒಂದು ಶಾಲ್ ಹಾಕೋತಾರ, ಶಾಲ್ ಹಾಕೊಂಡವನೆಲ್ಲ ಹಿಂದೂ ಆಗೋದಿಲ್ಲ. ಶಾಲ್ ಹಾಕೊಂಡವರೆಲ್ಲ ಹಿಂದೂ ಆಗೋದಿಲ್ಲ. ಹಿಂದೂ ಧರ್ಮವನ್ನು ಅವಮಾನ ಮಾಡಕ್ಕೆ ಹೋಗ್ಬೇಡ್ರಿ. ಸನಾತನ ಧರ್ಮ, ಹಿಂದೂ ಧರ್ಮವನ್ನು ನೋಡಿ ಇನ್ನೊಬ್ರು ಬೇರೆ ಧರ್ಮದವರು ಗೌರವದಿಂದ ಇರಬೇಕು, ಭಯ ಮುಕ್ತರಾಗಿರಬೇಕು, ಪ್ರೀತಿಯಿಂದ ಇರಬೇಕು. ಇವತ್ತು ಬಿಜೆಪಿ ಪಕ್ಷ ಆಡಳಿತಕ್ಕೆ ಬರ್ತದ ಅಂದ್ರೆ ಹಿಂದೂ ಹಿಂದೂ ಅನ್ಕೊಂಡು ಬರ್ತಾರೆ. ನನ್ನ ಧರ್ಮವನ್ನು ಮುಂದಿಡ್ತಾರೆ. ನನ್ನ ಧರ್ಮವನ್ನು ನೋಡಿ ಪ್ರತಿಯೊಬ್ಬರು ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್ ಎಲ್ಲರೂ ಕೂಡ ಹಿಂದೂ ಧರ್ಮ ಬತ್ತು ಒಂದು ಭಯ ಅವರಲ್ಲೇ. ಹಿಂದೂ ಧರ್ಮವನ್ನು ನೋಡಿದ್ರೆ ಒಂದು ಭಯ ಉಟ್ಕೊಂಡ್ಬಿಟ್ಟದ. ನನ್ನ ಹಿಂದೂ ಧರ್ಮವನ್ನು ಹಾಳು ಮಾಡಿದ್ರೆ ಇದೇ ಬಿಜೆಪಿ ಅವರು. ಹಿಂದೂ ಧರ್ಮವನ್ನು ನೋಡಿದ್ರೆ ಪ್ರೀತಿ ಹುಟ್ಟಬೇಕು. ಏನು ಮಾಡಿಬಿಟ್ರಿ ನೀವು ಧರ್ಮದ ಹೆಸರಿನಲ್ಲಿ? ಅದೇ ನಿಮ್ಮ ಧರ್ಮದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಅದ್ರ ಬಗ್ಗೆ ಯಾವನು ಕೂಡ ಮಾತಾಡ್ತಾ ಇಲ್ಲ ಇಲ್ಲಿವರೆಗೂ. ಏನ್ರಿ ಆರ್ ಅಶೋಕ್, CT ರವಿ ಆ ಮಂಗಳ ಗ್ರಹದಲ್ಲಿ ಪುಟ್ಟಿ ಹೇಳಿದ ನೋಡ್ರಿ. ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂದ್ರೆ ಯಾರು ಕನ್ಫ್ಯೂಸ್ ಆಗಬೇಡ್ರಿ ಎಲ್ಲರೂ. ಶೋಭಾ ಅಕ್ಕ, ನಾವು ಕರ್ನಾಟಕದಲ್ಲಿ ಕ್ರಾಂತಿಯನ್ನು ಮಾಡ್ತೀವಿ. ಹೌದು, ಕ್ರಾಂತಿಯನ್ನು. ಯಡಿಯೂರಪ್ಪನವರು ಹೋಗಿ ಕೇಂದ್ರ ಕುಣಿಸ್ಬಿಟ್ರು. ಎಲ್ಲಿ ಅಭಿವೃದ್ಧಿ ಕೆಲಸ ಏನು ನನ್ನ ಮೇಡ್ಕೊಂಡು ನಾವು ಬಿಡ್ಕೋಬೇಕು. ಯಡಿಯೂರಪ್ಪ ಕರ್ಕೊಂಡು ಯಾಕೆ ಕುಣಿಸ್ರು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಎಲ್ಲಿ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಾವು ಭ್ರಾಂತಿಯಲ್ಲಿ ಮುಳುಗಿಬಿಟ್ಟಿದ್ದೇವೆ. ಎಲ್ಲ ಹೇಳಕ್ಕ ಮಂಗಳ ಗ್ರಹಕ್ಕೆ ಹೋಗಿಬಿಟ್ರು. ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇರ್ತಾಳೆ. ಸಾಕಾಗಿತ್ತು. ಬಿಜೆಪಿ ಸವಾ ಸಾಕಾಗಿತ್ತು, ಹೋಗಿಬಿಟ್ಟಿದ್ದಾರೆ ಅವರು. ಕುಟುಂಬ ರಾಜಕಾರಣ ಮಾಡಬೇಡಿ, ಏನು ಮಾಡಕತ್ತಾರೆ ಬಿಜೆಪಿ ಅವರು? ಯಡಿಯೂರಪ್ಪ ಆದ್ಕೂಲೆ ಅವನ ಮಗ ಆದ್ಕೂಲೆ ಅವನ ಮೊಮ್ಮಗ ಮಾಡ್ರಿ. ನಿಮ್ಮ ಕುಟುಂಬ ರಾಜಕಾರಣ ಅದು ಮಾಡ್ಕೊಳ್ರಿ, ದುನಿಯಾದು ಮಾಡ್ಕೊಳ್ರಿ. ವಿರೋಧ ಪಕ್ಷದಲ್ಲಿ ಕುತ್ಕೊಂಡ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು ಅದ್ರ ಬಗ್ಗೆ ಅಷ್ಟೇ ಕೇಳ್ರಿ. ಧರ್ಮವನ್ನು ಮುಂದಿಟ್ಕೊಂಡು ಧರ್ಮವನ್ನು ಅಪವಿತ್ರಗೊಳಿಸೋದಕ್ಕೆ ಹೋಗಬೇಡ್ರಿ ದಯವಿಟ್ಟು. ನಮಸ್ಕಾರ, ಮತ್ತೆ ಬರ್ತೀನಿ.